ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಅಮ್ಮು ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ಯಾವ ದೇವಸ್ಥಾನಕ್ಕೆ ಬೆಳಗ್ಗೆ ಬೇಗ ಹೋಗಿದ್ವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ತನ್ವಿಗೆ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಹೋಗ್ಬೇಕಲ್ವ ಬೇಗ, ಅಂದರೆ 8:30ಗೆಲ್ಲ ಅಲ್ಲಿರಬೇಕು ಸ್ಕೂಲಲ್ಲಿ. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ನಾವು 6 o'clock ಎದ್ದು ಮಕ್ಕಳೆಲ್ಲನೂ ಸ್ನಾನ ಮಾಡಿ ಬೇಗನೆ ರೆಡಿ ಆಗಿಬಿಟ್ಟು ತನ್ವಿ ಕೈಯಲ್ಲಿ ದೇವರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ. ಅವಳದ್ದು ಪೂಜೆ ಎಲ್ಲನೂ ಮುಗಿಸಿದ್ದಾದಮೇಲೆ ನಾವು ಹಣಮನ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಸ್ವಲ್ಪ ತನ್ವಿಗೆ ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ. ದೇವರಿಗೆಲ್ಲನೂ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಕೈ ಮುಗಿದ್ಬಿಟ್ಟು ನಾವು ಹೊರಟಿದ್ದೆ. ಹಣಮನ್ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಸಂಡೇಸ್ಗಳಲ್ಲಿ ಹೋಗ್ಬಿಟ್ರೆ. ಇವಾಗ ಸ್ವಲ್ಪ ಖಾಲಿ ಇತ್ತು ಅಂತಲೇ ಹೇಳ್ಬೋದು. ಅಪ್ಪನೂ ಅಷ್ಟೇ, ಅಕ್ಕನ ಬರ್ತಡೇ ಅಂದ್ಬಿಟ್ಟು ಬೇಗನೆ ಇದ್ದು ಅವನು ಸಹ ಹೊಸ ಬಟ್ಟೆನ ಹಾಕ್ಕೊಂಡಿದ್ದ. ಅಕ್ಕ ಹೊಸ ಬಟ್ಟೆ ಹಾಕ್ಕೊಳ್ಳುತ್ತೆ, ನಾನು ಹಾಕೋಬಾರ್ದ ಅಂತ ಹೇಳ್ಬಿಟ್ಟು ಅವನು ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿದ್ದ. ನಾವು ಒಂದು 7 o'clock ಹಣಮನ್ ದೇವಸ್ಥಾನಕ್ಕೆ ಹೋದ್ವಿ. ಏನು ರಶ್ ಇರಲಿಲ್ಲ, ತುಂಬಾ ಖಾಲಿ ಇತ್ತು. ಅಲ್ಲೆಲ್ಲನೂ ಉಪ್ಪು ಮತ್ತು ಬೇವಿನ ಸೊಪ್ಪು, ಮೊಸರು ಎಲ್ಲನೂ ಸಹ ಕೊಡ್ತಾರೆ. ಅಣ್ಣಮ್ಮನಿಗೆ ತಂಪಂದರೆ ಮೊಸರನ್ನ ಆ ರೀತಿಯಾಗಿ ಎಲ್ಲನೂ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಏನಪ್ಪ ಅಂತಂದರೆ ಆಚೆ ಕಡೆ ಎಂಟ್ರೆನ್ಸಲ್ಲೇ ಹೋಗ್ಬೇಕಾದ್ರೆ ದೇವ್ರನ್ನ ಇಟ್ಟಿದ್ದಾರೆ. ಅಲ್ಲಿ ಉಪ್ಪು ಮತ್ತು ಬೇವಿನ ಸೊಪ್ಪು ಹಾಗೆ ಮೊಸರನ್ನ ದೇವರಿಗೆ ಹಾಕಬೇಕು. ಅಲ್ಲಿ ತನ್ವಿ ಹುಟ್ಟಿದಬ್ಬ ಅಲ್ವಾ, ಸರಿ ಅವಳ ಕೈಲೇ ಹಾಕ್ಸೋಣ, ದೇವರು ಒಳ್ಳೇದು ಮಾಡಲಿ ಅಂತ ಅವಳ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಅವಳ ಕೈಲೇ ಸಹ ನಾವು ಉಪ್ಪು ಮತ್ತು ಮೊಸರೆಲ್ಲನೂ ಹಾಕ್ಸಿದ್ವಿ. ನೋಡಿ, ಇವತ್ತು ಈ ರೀತಿಯಾಗಿ ಖಾಲಿ ಇದೆ ಅಂತಲೇ ಹೇಳ್ಬೋದು. ಭಾನುವಾರ ಹೋಗ್ಬಿಟ್ರೆ ಕಾಲಿಡೋಕ್ಕೆ ಜಾಗ ಇರಲ್ಲ, ಪೂಜೆ ಮಾಡೋಕ್ಕೂ ಒಂದು ನೆಮ್ಮದಿ ಇರಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಕಚ್ಚಾಪಿಚಿ ಥರ ಇರುತ್ತೆ. ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಆಚೆ ಬರೋಕ್ಕೆ ಆಗಲ್ಲ. ನೋಡಿ, ಈ ರೀತಿಯಾಗಿ ಹೋದರೆ ನಾವು ಆರಾಮಾಗಿ ನೀಟಾಗಿ ನಿಧಾನಕ್ಕೆ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬರ್ಬೋದು. ಸಂಡೇ ಮಾತ್ರ ಸಿಕ್ಕಾಬಟ್ಟೆ ರಶ್ ಇರ್ತಾರೆ. ಏನಕ್ಕಪ್ಪ ಅಂತಂದರೆ ಸಂಡೇ ಎಲ್ರಿಗೂ ರಜಾ ಇರುತ್ತಲ್ಲ, ಬೆಳಗ್ಗೆನೆ 6 ಗಂಟೆಗೆಲ್ಲನೂ ಜನ ಅಲ್ಲಿ ಖಾಲಿನೇ ಇರಲ್ಲ. ಆಗಲೇ ಆಲ್ರೆಡಿ 6 ಗಂಟೆಗೆಲ್ಲ ಜನ ಅಲ್ಲಿ ಸಿಕ್ಕಾಬಟ್ಟೆ ಇರ್ತಾರೆ. ಅವಳ ಕೈಲೂ ಸಹ ದೇವರಿಗೆಲ್ಲನೂ ಮೊಸರೆಲ್ಲನೂ ಹಾಕ್ಸಿದ್ವಿ. ಅಪ್ಪು ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ದೇವ್ರಿಗೆಲ್ಲನೂ ಹಾಕ್ತಾಯಿದ್ದ. ನಾವು ಸ್ವಲ್ಪ ಜಾಸ್ತಿ ಟೈಮ್ ಆಗಿಬಿಟ್ಟಿತ್ತು ಸ್ಕೂಲಿಗೆ ಬೇರೆ. ಅವಳು ತನ್ವಿ ಅರ್ಜೆಂಟ್ ಮಾಡ್ತಾಯಿದ್ಲು, ಮಮ್ಮಿ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ, ಪನಿಷ್ಮೆಂಟ್ ಕೊಡ್ತಾರೆ, ನಾನು ಬರ್ತಡೇ ದಿನ ಪನಿಷ್ಮೆಂಟ್ ತೊಗೊಳ್ಳಲ್ಲ ಅಂತ ಹಠ ಮಾಡ್ತಾಯಿದ್ಲು. ಸರಿ ಅಂದ್ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಡು ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ಖಾಲಿ ಇತ್ತು, ಬೇಗನೆ ದರ್ಶನ ಆಯಿತು. ದೇವರಿಗೆಲ್ಲನೂ ಇನ್ನೂ ಅಭಿಷೇಕಕ್ಕೆ ರೆಡಿ ಮಾಡ್ತಾಯಿದ್ರು. ಸಂಡೇ ಅಂದರೆ ಬೇಗ ಎಲ್ಲ ಮುಗಿಸ್ಬಿಡ್ತಾರೆ. ಈ ದಿನಗಳಲ್ಲಿ ಹೋದರೆ ವೀಕ್ ಡೇಸಲ್ಲಿ ಜನ ಖಾಲಿ ಇರ್ತಾರೆ. ಹೋಗ್ಬಿಟ್ಟು ದೇವರಿಗೆಲ್ಲ ನೋಡಿ, ಇದೆಲ್ಲನೂ ಅಣ್ಣಮ್ಮಂದು ಅಲ್ಲಿ ಗಲ್ಲಿ ಏರಿಯಾಗಳಿಗೆ ಕರ್ಕೊಂಡೋಗಿ ಕೂರಿಸ್ತಾರಲ್ವ ಅಣ್ಣಮ್ಮನ, ಆ ದೇವ್ರುಗಳು ಅದೆಲ್ಲನೂ ಯಾವುದೋ ದೇವ್ರು ಅವಾಗ ತಾನೇ ಬಂದಿತ್ತು. ಮುಗಿಸ್ಕೊಂಡು ನೋಡಿ ಈ ರೀತಿಯಾಗಿ ಎಲ್ಲನೂ ಸಹ ಅಲಂಕಾರ ಮಾಡ್ತಾರೆ. ಇದು ಯಾವುದೋ ಒಂದು ದೇವ್ರು ಇವತ್ತು ಹೋಗುತ್ತಂತೆ, ಅದಕ್ಕೋಸ್ಕರ ಅವರಲ್ಲಿ ಹೂ ಎಲ್ಲನೂ ತಂದು ಅಲಂಕಾರ ಮಾಡ್ತಾಯಿದ್ರು. ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು, ಮೆಜೆಸ್ಟಿಕ್ ಅಣ್ಣಮ್ಮನ ದೇವಸ್ಥಾನ. ನಾವು ಯಾವಾಗಲೂ ತನ್ವಿನ ಅಲ್ಲೇ ಕರ್ಕೊಂಡು ಹೋಗೋದು ಅಣ್ಣಮ್ಮನ ದೇವಸ್ಥಾನಕ್ಕೆ ವರ್ಷ. ಸರಿ ಆಯಿತು, ಸಂಜೆ ಅವಳು ಸ್ಕೂಲ್ ಎಲ್ಲನೂ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಅವ್ರನ್ನ ಫ್ರೆಂಡ್ಸ್ ಎಲ್ಲನೂ ಕರೆದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ, ತುಂಬ ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಲ ಮಾಡಿದ್ವಿ. ನಮ್ಮ ಬಿಲ್ಡಿಂಗಲ್ಲೇ ಮಕ್ಕಳೆಲ್ಲನೂ ಇದ್ದಾರೆ, ಅವ್ರನ್ನೂ ಕರೆದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದ್ವಿ. ತನ್ವಿಗಿಂತ ಅಪ್ಪಗೆ ಅರ್ಜೆಂಟ್ ಜಾಸ್ತಿ ಇತ್ತು. ಅವನೇ ಕೇಕ್ ಕಟ್ ಮಾಡಬೇಕು, ಅವನೇ ಕ್ಯಾಂಡಲ್ ಊದಬೇಕು ಅನ್ನೋದು ತುಂಬ ಆಸೆ. ಆದರೂ ಅವನು ಅರ್ಥ ಮಾಡ್ಕೊತಾನೆ, ಏನು ಹೇಳಿದ್ರು. ಅಕ್ಕ ಕೇಕ್ ಕಟ್ ಮಾಡ್ತಾಯಿದ್ರೆ ಅಕ್ಕನ ನೋಡಿ ಕೈ ಇಟ್ಕೊಂಡು ಅವನೇ ಕಟ್ ಮಾಡಿಸ್ತಿದ್ದಾನೆ. ಖುಷಿ, ಏನೋ ಒಂಥರ ಅವನಿಗೂ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳಿಗೆಲ್ಲನೂ ಚಾಕ್ಲೇಟು ಕೇಕ್ ಎಲ್ಲನೂ ಕೊಟ್ಟು ಈ ರೀತಿಯಾಗಿ ನಮ್ಮದು ಬರ್ತ್ಡೇ ಸೆಲೆಬ್ರೇಷನ್ನ ಮುಗಿಸಿದ್ವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.